ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಆರಾಮದೀರಿ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಏನಂದ್ರೆ ನನ್ನ ಮಗುಗೆ ಸರ್ಪ್ರೈಸ್ ಕೊಡಬೇಕಂತ ಪ್ಲ್ಯಾನ್ ಮಾಡಿದ್ದೆ ಅಲ್ಲ. ಸೊ ಆ ಸರ್ಪ್ರೈಸ್ ಸಂಬಂಧ ನಾನು ವೆಯ್ಟ್ ಮಾಡತ್ತಿದ್ದೆ. ಸೊ ಸ್ಕೂಲಿಂದವ ಬಂದ ಅವ್ನಕಿಂತ ಎಕ್ಸೈಟ್ಮೆಂಟ ನಾನೇ ಇದ್ದೆ ಖರೆ ಅಂದ್ರೆ. ಯಾಕಂದ್ರೆ ಅವ ಆ ಗಿಫ್ಟನ್ನು ಭಾಳ ದಿನದಿಂದ ಹೇಳತ್ತಿದ್ದ. ಆಮೇಲೆ ನಾಟಕ ಮಾಡ್ಕೊತ ಬಂದ ಮಮ್ಮಿ ಅಂತ ಹೇಳಿ. ಸೊ ಒಳಗೆ ನಾಳೆ ಕೂತಿದ್ದೆ, ಬಟ್ ಆದರೂ ಅವ ನೀ ಇಲ್ಲದಿ ಅಂತ ಹೇಳಿ ಅಂತ ಹಿಂಗೆ ಮಾಡಿ ಬಂದ. ಸೊ ಏನಪ್ಪ ಅಂದ್ರೆ ನಂಗಂತೂ ಭಾಳ ಎಕ್ಸೈಟ್ಮೆಂಟ್ ಇತ್ತು ಅವ್ನಿಗೆ ಸರ್ಪ್ರೈಸ್ ಕೊಡೋದು. ಆರ್ ಯು ರೆಡಿ? ರಿಯಾಕ್ಷನ್ ಏನಿರುತ್ತೆ ನೋಡ್ರಿ. ಏನಿರ್ಬೋದು ಗೆಸ್ ಮಾಡು. ಗೆಸ್ ಮಾಡು. ಮನೆ ಕಣ್ಣು ಮುಚ್ಚಬೇಕಾಗ ಮನೆ ಏನು ಮನಿ ಮತ್ತೇನಿರ್ಬೋದು? ಹೇಳ. ಕ್ರಿಕೆಟ್. ಇಲ್ಲಿ ಕಣ್ಣು ಮುಚ್ಚಬೇಕು ರಜತ. ಕ್ರಿಕೆಟ್ ಇಲ್ಲ, ಇನ್ನು ಲಾಸ್ಟ್ ಚಾನ್ಸ್. ಏನಿರ್ಬೋದು? ಡ್ರೆಸ್. ಓಕೆ, ಕಣ್ಣು ಮುಚ್ಚಬೇಕಾ? ಅನಿಮ ಗೆಟ್ ಸೆಟ್ ಗೋ. ಹೇಗೆ? ಹಾಂ, ಚಂದ ಕಣ್ಣು ಮುಚ್ಬೇಕು ರಜತ್ ನೀ. ಅದು ಹೆಂಗೆ ಅನ್ನಿಸ್ತು? ಚಲೋ ಅನ್ನಿಸ್ತು? ಏನಿಲ್ಲ, ಕಣ್ಣು ಮುಚ್ಚಕ್ಕೆ. ಓಪನ್. ಏನಿರ್ಬೋದು? ಗೆಸ್. ಮನೆ. ಓಪನ್ ಮಾಡಿ. ಸೊ ಫೈನಲಿ ಅವನಿಗೆ ಒಂದು ಸರ್ಪ್ರೈಸ್ ಸಿಕ್ತು. ಏನಪ್ಪ ಅಂದ್ರೆ ವಾಚ್. ಅವ್ನ ಸ್ಕೂಲ್ದಾಗ ಅಲೌಡ್ ಇಲ್ಲ ವಾಚ್. ಸೊ ಅದಕ್ಕೆ ನಾ ಯಾಕೆ ತರೋಣಂತ ಬಿಟ್ಟಿದ್ದೆ. ಬಟ್ ಅವ ಟ್ಯೂಷನಿಗಾರು ಹಾಕೊಂಡು ಹೋಗಲಿ, ಮತ್ತು ಟೈಮಿಂಗ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾನೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿ ಅವನಿಗೆ ವಾಚ್ ಕೊಡಿಸಿದೆ. ಆ್ಯಂಡ್ ಅವನಿಗೂ ಆ ಸರ್ಪ್ರೈಸ್ ಇಷ್ಟ ಆಯ್ತು. ನನಗೆ ಅದಕ್ಕೆ ಖುಷಿ ಐತಿ. ಯಾಕಂದ್ರೆ ಪಾಪ ಭಾಳ ದಿನದಿಂದ ಅನ್ನತ್ತಿದ್ದ. ನಾನು ಅವನಿಗೆ ಭಾಳ ವಾಚ್ ಕೊಡ್ಸೀನಿ, ಬಟ್ ಈಗಂತೂ ಸ್ಕೂಲ್ದಾಗ ಅಲೌಡ್ ಇಲ್ಲ ಅಂಥೇಳಿ ನಾನು ಸುಮ್ಮಾಗಿದ್ದೆ. ಬಟ್ ಫೈನಲಿ ಅವನಿಗೆ ಕೊಡ್ಸೀನಿ. ಆಮೇಲೆ ಏನಂದ್ರೆ ಸ್ಯಾಟರ್ಡೆ ಇತ್ತು. ಸೊ ಗುಡಿಗೆ ಹೋಗೋಣ ಅಂಥೇಳಿ ಗುಡಿಗೆ ಬಂದೆ. ಸೊ ನಾವು ಅಲ್ಲಿ ಪೂಜೆ ಎಲ್ಲ ಮಾಡಿ ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.